ನೋಡ್ರಿ ನಮ್ ಸಿಟಿ ಹುಡುಗಿರ್ನ ಬಸ್ ಹತ್ತಿ ಸ್ವಲ್ಪ ಹೊತ್ತಿಗೆ ಹೇಗೆ ನಮ್ಮ ಹಳ್ಳಿ ಮಂದಿ ಜೊತೆ ಬೆರ್ತು ಆತ್ಮೀಯವಾಗಿ ಸೇರಿ ಮಾತಾಡ್ತಾ ಹೋಗ್ತಿದ್ದಾರೆ. ಬಸ್ಸಲ್ಲಂತೂ ಎಲ್ಲ ಸ್ಟಾಪಲ್ಲೂ ಜನಗಳು ಹತ್ತುತ್ತಾ ಇರ್ತಾರೆ. ತಲೆ ಮೇಲೆ ಸೊಪ್ಪೆಲ್ಲ ಎಡ್ಕೊ ಬರ್ತಾರಲ್ಲ ಅದೆಲ್ಲ ತಗೊಬಂದಿದ್ರು. Very bad fight we had, that too with the BB. ಯಾರೋ ಬಂದು ಕೋಳಿ ಹಾಕಿದ್ರು ಅವಳ ಮೇಲೆ, ಅವಳ ಹಿಂದೆ ಮುಂದೆ ಎಲ್ಲ ಬಿದ್ದು ಒದ್ಲಾಡ್ಕೊಂಡು she had that phobia ಅಂತ. I don't know what kind of phobia ಅಂತ ಅಂದ್ಬಿಟ್ಟು. If you don't like chicken, get out of the show. Chicken is that is what they do. Then how can you tell? ನೀನು ಏನೇ ನೀನು ಸಾರ್ವಜನಿಕ ವಾಹನ ಹೇಳಕತ್ತಿ ಮೊದಲು ಅರ್ಥ ಮಾಡ್ಕೋರೆ. ನಿಮ್ ಜಗಳ ಹಂಗೂ ಹಿಂಗೂ ಜಗಳ ಮುಗೀತಪ್ಪ. ನಮ್ಮ ಹಳ್ಳಿ ಜನರ ಮನ್ಸು ಎಷ್ಟೊಂದು ಒಳ್ಳೇದು ನೋಡ್ರಿ. ಜರ್ನಿಲಿ ಯಾರೇ ಸಿಕ್ಕಿದ್ರು ಅವರು ಯಾರು ಏನು ಅಂತ ಒಂದು ಕ್ಷಣ ಕೂಡ ಯೋಚನೆ ಮಾಡದೆ ಪರಿಶುದ್ಧವಾದ ಪ್ರೀತಿಯನ್ನ ಹಂಚ್ತಾರೆ. ತಮ್ಮ ಮನೆ ಮಕ್ಕಳು ಅನ್ನೋ ತರ ಮುದ್ದಾಡ್ತಾರೆ. ಈ ನಿಷ್ಕಲ್ಮಶವಾದ ಮುಗ್ಧ ಮನಸ್ಸಿನ ಪ್ರೀತಿಗೆ ಬೆಲೆ ಕಟ್ಟೋಕಾಗತ್ತಾ? ಈ ಬಸ್ ಜರ್ನಿಲಿ ನಮ್ಮ ಸಿಟಿ ಹುಡುಗಿರ್ಗೆ ಸಿಕ್ಕ ಹಳ್ಳಿ ಜನರ ಪ್ರೀತಿ, ಪರಿಶುದ್ಧ ಮನಸ್ಸಿನ ಆಶೀರ್ವಾದದ ಜೊತೆಗೆ ಸಿಟಿ ಹುಡುಗಿರು ತಮ್ಮ ಜರ್ನಿನ ಮತ್ತೆ ಮುಂದುವರಿಸಿದ್ದಾರೆ. ಸಿಕ್ಕಾಪಟ್ಟೆ ಮಜಾ ಮಾಡ್ಕೊಂಡು ಎಂಜಾಯ್ ಮಾಡ್ಕೊಂಡು ಬಂದು ಇಳಿದ ತಕ್ಷಣ ನೆಕ್ಸ್ಟ್ ನಮಗೋಸ್ಕರ ಹಳ್ಳಿಲಿ ಎತ್ತಿನ ಗಾಡಿಗಳು ಕಾಯ್ತಾ ಇತ್ತು. ಹಳ್ಳಿಯ ಐರಾವತ ಎತ್ತಿನ ಗಾಡಿಲಿ ಐಹೊಳೆ ತಲುಪಿದ ಸಿಟಿ ಹುಡುಗಿರಿಗೆ ಎದುರಾಗಿದ್ದು ಅವರ ಬದುಕಿನ ಬಿಗ್ಗೆಸ್ಟ್ ಸರ್ಪ್ರೈಸ್. ಸಿಟಿ ಹುಡುಗಿರ್ನ ತಮ್ಮ ಹಳ್ಳಿಗೆ ಸ್ವಾಗತಿಸೋಕೆ ಇಡೀ ಹಳ್ಳಿಯೇ ಊರ ಜಾತ್ರೆಯಂತೆ ಸಿಂಗಾರಗೊಂಡಿತ್ತು. ಡೊಳ್ಳು ಕುಣಿತ, ವೀರಗಾಸೆ ನೃತ್ಯದ ಜೊತೆಗೆ ಗ್ರಾಮದ 100 ಮಹಿಳೆಯರು ಪೂರ್ಣ ಕುಂಭವನ್ನ ಹೊತ್ತು ಸಾಗಿ ಸಿಟಿ ಹುಡುಗೀರ್ನ ತಮ್ಮೂರಿಗೆ ಪ್ರೀತಿಯಿಂದ ಬರಮಾಡ್ಕೊಂಡ್ರು. ಇದು ಹಳ್ಳಿ ಪವರ್.